ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಹಂತೇಶ್ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಹಾಗೂ ರಾಮದುರ್ಗ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಒಳಚರಂಡಿ ಯೋಜನೆಯ ಅಭಿವೃದ್ಧಿ ಹಾಗೂ ಉನ್ನತೀಕರಣ ಕಾಮಗಾರಿಯ 13.77 ಕೋಟಿ ರೂಪಾಯಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭವ್ಯವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿಸಿದ ಶಾಸಕ ಅಶೋಕ್ ಪಟ್ಟಣ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಂಬ ಧ್ಯೇಯದೊಂದಿಗೆ ಕೈಗೆತ್ತಿಕೊಳ್ಳಲಾದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಎನ್ಜಿಟಿ ಹಾಗೂ ಎಸ್ಬಿಎಂ 2.0 ಮಾರ್ಗಸೂಚಿಗಳ ಅಡಿಯಲ್ಲಿ ಸುಮಾರು 13.77 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಅನುಷ್ಠಾನಗೊಳ್ಳುತ್ತಾ ಇದೆ. ಯೋಜನೆಯಡಿ ಪಟ್ಟಣದ ಒಳಚರಂಡಿ ಜಾಲದ ವಿಸ್ತರಣೆ, ನವೀಕರಣ, ತಾಂತ್ರಿಕ ಮಟ್ಟದ ಸುಧಾರಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಳಿಗೆ ವಿಶೇಷ ಗಮನ ನೀಡಲಾಗ್ತಾ ಇದೆ. ಸಿವಿಕೆ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೂಲಕ ಡಿಬಿಒಟಿ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲಿರುವ ಈ ಬೃಹತ್ ಕಾಮಗಾರಿಯು 5 ವರ್ಷಗಳ ಕಾಲ ಗುತ್ತಿಗೆದಾರ ನಿರ್ವಹಣೆಯಲ್ಲಿ ಇದು ಪರಿಣಾಮಕಾರಿ ಕಾರ್ಯ ಪದ್ಧತಿಯ ಮೂಲಕ ಪಟ್ಟಣದ ನೈರ್ಮಲ್ಯ, ಆರೋಗ್ಯ ಮತ್ತು ಮೂಲ ಸೌಕರ್ಯಗಳ ಗುಣಮಟ್ಟವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಇದರ ಪರಿಣಾಮವಾಗಿ ರಾಮದುರ್ಗ ಪಟ್ಟಣದ ಸಮಗ್ರ ಸುಸ್ಥಿರ ಅಭಿವೃದ್ಧಿಗೆ ನೂತನ ದಿಕ್ಕು ಸಿಗುವ ನಿರೀಕ್ಷೆ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ. ಈಗ ಒಳಚರಂಡಿ ಕಾಮಗಾರಿ ಸ್ಟಾರ್ಟ್ ಆಗಿ 20 ಇಯರ್ಸ್ ಆಯಿತು. ಸ್ಟಾಪ್ ಆಗಿದ್ದ ಕಾರಣ ಏನು? ಒಳಚರಂಡಿ ಸ್ಟಾಪ್ ಯಾಕೆ ಅಂತ ನನಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರೂ ಗಮನಕ್ಕೆ ಬಂದಿಲ್ಲ. ನಾವೀಗ ನಾನು ಮತ್ತೆ MLA ಆದಮೇಲೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದರು ಮತ್ತು ಶ್ರೀಪತಿ ನಗರ, ಭಾಗ್ಯನಗರ ಜನ ಬಂದು ಈ ಥರ ನಮ್ಮ ಚರಂಡಿ ವ್ಯವಸ್ಥೆ ಇಲ್ಲ ಅಂತೆಲ್ಲ ಹೇಳಿ ನಮಗೆ ಕಂಪ್ಲೇಂಟ್ ಮಾಡಿದ್ರು. ಅದ್ರ ಪ್ರಕಾರ ನಾನು ಮೇಲೆ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿ 13.77 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿಸಿ ಈಗ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ಇವಾಗ ಲಾಸ್ಟ್ ಟೈಮ್ ತಾವು ಇದನ್ನು ಮಾಡಿದ್ರಿ, CC ರಸ್ತೆ ಇದು 1 ಕೋಟಿ ರೂಪಾಯಿದು. ಅಲ್ಲಿ ಒಂದು ಕೆಲವೊಂದು ಚರಂಡಿಗಳು ಸಿಡಿಗಳು ಹಾಗೇ ನೆನಗುದಿಗೆ ಬಿದ್ದಿದ್ದಾವೆ. ಅಲ್ಲಿ ಮೋಟರ್ ಸೈಕಲ್ ಹೋಗೋದು ಬರೋದು ಅಡ್ಡಾಡೋದು ಎಲ್ಲರೂ ಒಂದು 4-5 ಸಾರಿ ಏನೈತಿ ಆಕ್ಸಿಡೆಂಟ್ ಕೆಲವೊಂದು ಆಗ್ಯಾವ. ಕೈಕಾಲು ಮುರ್ಕೊಂಡೋದು ಘಟನೆ ಕೂಡ ನಡೆದಿದ್ದಾವೆ. ಸರ್ಗೇನು ಗಮನಕ್ಕೆ ತಂದಿದ್ದರೂ ಕೂಡ ಇನ್ನೂವರೆಗೆ ಯಾವುದೂ ಅದಕ್ಕೆ ಸ್ಪಂದನೆ ಇಲ್ಲ. ಆಯಿತು, ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದರೆ ಇಮಿಡಿಯೇಟಾಗಿ ಅದಕ್ಕೆ ಎಷ್ಟು ಬೇಕೋ ಎಸ್ಟಿಮೇಟ್ ಮಾಡಿಸಿ ನಾವು 1 ತಿಂಗಳೊಳಗೆ ಅದನ್ನು ಕೆಲಸ ಶುರು ಮಾಡ್ತೀವಿ. ಸರ್, ಮುಂದೆ ಬರುವಂತಕ್ಕಂಥ ಸ್ಥಳೀಯ ಚುನಾವಣೆಗಳಿಗೆ ತಾವು ಯಾವ ಥರನಾಗಿ ಪ್ರಿಪೇರ್ ಆಗಿದ್ದೀರಿ? ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋದು ನೋಡಿ ಜನ ಓಟ್ ಹಾಕ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಪ್ರಾಮಾಣಿಕವಾಗಿ ಭಾಗ್ಯನಗರ ಶ್ರೀಪತಿಗೆ ಹೆಚ್ಚಿನ ಉಸ್ತುವಾರಿ ತಗೊಂಡು ಅವ್ರಿಗೆ ಕುಡಿಯೋಕ್ಕೆ ನೀರು ಇರಲಿಲ್ಲ. ರಾಮದುರ್ಗ ಟೌನೊಳಗೆ ಎಲ್ಲ ವಾರ್ಡ್ಗಳು ಕುಡಿಯೋಕ್ಕೆ ನೀರಿದ್ರು ಕೂಡ ಈಗ ಹೊಸದಾಗಿ ಸೇರಿಸಿದ್ರಲ್ಲ, ಹಾಗಾಗಿ ಹಳೆ ಸ್ಕೀಮ್ ಒಳಗೆ 2 ಆ್ಯಡ್ ಆಗಿರಲಿಲ್ಲ. ಈಗ ಹೊಸದಾಗಿ ಸೇರಿಸಿದ ಮೇಲೆ ಈಗ ಮತ್ತೆ ಅದಕ್ಕೂ ಕೂಡ ಕುಡಿಯೋ ನೀರು ಇಬ್ಬರು 24 ಗಂಟೆ ಕೊಡಬೇಕು ಅಂತೇಳಿ ಅದನ್ನು ಕೂಡ ಟೆಂಡರ್ ಆಗಿದೆ. ಅದು ಕೂಡ ಒಂದು 15 ದಿನಕ್ಕೆ ಕೆಲಸ ಶುರುವಾಗುತ್ತೆ. ಅವ್ರಿಗೂ ಕೂಡ ಎಲ್ಲ ರೀತಿಯಿಂದ ಸೌಲಭ್ಯ ಯಾರು ಬೇರೆಯವ್ರಿಗೆಲ್ಲ ಹೆಂಗೆ ವಾರ್ಡ್ ಸಿಗೋದು ಇವ್ರಿಗೂ ಅದೇ ಥರ ಸಿಗಂಗೆ ಮಾಡ್ತಾಯಿದ್ವಿ. ಸ್ಪೆಷಲಾಗಿ ಲಾಸ್ಟ್ ಕೊನೆಯ ಪ್ರಶ್ನೆ, ಸ್ಪೆಷಲಾಗಿ ಇದು 22 ವಾರ್ಡಲ್ಲಿ ತಾವು ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಡ್ವಾನ್ಸ್ ಆಗಿ? ಈ ಥರ ಕೆಲವೊಬ್ಬರು ಬಿಂಬಿಸ್ತಾ ಇದ್ದಾರೆ. ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ, ಯಾರಿಗೂ ನಾವೇನು ಹೇಳಿಲ್ಲ. ಚುನಾವಣೆ ಘೋಷಣೆ ಆದಮೇಲೆ ಎಲ್ಲ ವಾರ್ಡೊಳಗೆ ಬಂದು ಕೂತ್ಕೊಂಡು ಜನಗಳ ಅಭಿಪ್ರಾಯ ಕೇಳಿಕೊಂಡು ಅವ್ರು ಯಾರು ನಿಂತ್ಕೊತಾರೋ ಅವ್ರಿಗೆ ಸೀಟ್ ನಾವು ಕೊಡ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ಪುರಸಭೆ ಅಧಿಕಾರಿ ಸದಸ್ಯರು, ಸ್ಥಳೀಯ ಮುಖಂಡರು, ಗಣ್ಯರು, ಗುರು ಹಿರಿಯರು, ಯುವ ಮಿತ್ರರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.